ಇದು ಆರ್ಸಿಬಿಯ ಹೊಸ ಅಧ್ಯಾಯ. ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಆರ್ಸಿಬಿ ಗೆದ್ದಿದೆ, ಸಾಕಷ್ಟು ಖುಷಿಯಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ಈಗ ಕಿಂಗ್. ಇದು ಆರ್ಸಿಬಿಯ ಹೊಸ ಅಧ್ಯಾಯ ಅಂತಿದ್ದಾರೆ ಫ್ಯಾನ್ಸ್. ಐಪಿಎಲ್ 17ನೇ ಆವೃತ್ತಿಯ ಪ್ಲೇ ಆಫ್ ಪ್ರವೇಶಿಸಿದೆ ಈಗ ಆರ್ಸಿಬಿ. ರನ್ ರೇಟ್ ಆಧಾರದಲ್ಲಿ ಪ್ಲೇ ಆಫ್ಗೆ ಆರ್ಸಿಬಿ ನುಗ್ಗಿದೆ. ಚೆನ್ನೈ ವಿರುದ್ಧ ಆರ್ಸಿಬಿಗೆ ರೋಚಕ ಗೆಲುವು ಲಭಿಸಿದೆ. 27 ರನ್ಗಳ ಭರ್ಜರಿ ಜಯ ಸಾಧಿಸಿದೆ ಆರ್ಸಿಬಿ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆರ್ಸಿಬಿ ವರ್ಸಸ್ ಸಿಎಸ್ಕೆ ಪಂದ್ಯ ನಡೆದಿತ್ತು. ಐಪಿಎಲ್ 17ನೇ ಆವೃತ್ತಿ ಪ್ಲೇ ಆಫ್ ರೇಸ್ನಿಂದ ಈಗ ಸಿಎಸ್ಕೆ ಹೊರಗೆ ಬಿದ್ದಿದೆ. ಚೆನ್ನೈ ವಿರುದ್ಧದ ಗೆಲುವಿಗೆ ಆರ್ಸಿಬಿ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಈಗ ಆರ್ಸಿಬಿಯೇ ಕಿಂಗ್. ಆರ್ಸಿಬಿ ಬೌಲಿಂಗ್ ಕೂಡ ಚೆನ್ನಾಗಿತ್ತು. ಆ ದಾಳಿಗೆ ಸಿಎಸ್ಕೆ ತತ್ತರಿಸಿತು. ಒಳ್ಳೆಯ ಒಂದು ರನ್ ರೇಟ್ ಅನ್ನ ಕೂಡ ಕೊಟ್ಟಿದ್ರು. ಆ ರನ್ ರೇಟ್ ಆಧಾರದ ಮೇಲೆ ಈಗ ಪ್ಲೇ ಆಫ್ಗೆ ಪ್ರವೇಶವನ್ನ ಪಡೆದಿದೆ ಆರ್ಸಿಬಿ. 27 ರನ್ಗಳ ಭರ್ಜರಿ ಗೆಲುವನ್ನ ಸಾಧಿಸಿದೆ. Look at that emotion that he's giving off there. Emotion that his team and all that they've been through in the last, month, 6 weeks. They couldn't buy a win in the first 8. They won 1 out of 8. They deserve everything they get. They really did. It's been a smash and grab of the highest proportions. So you can see thrilled to bits. It's funny how this game on the table. Today they are in the playoffs. Look at that emotion that he's giving off there. Emotion that his team and all that they've been through in the last, month, 6 weeks. They couldn't buy a win in the first 8. They won 1 out of 8. They deserve everything they get. They really did. It's been a smash and grab of the highest proportions. ಸತತ 6ನೇ ಗೆಲುವಿನೊಂದಿಗೆ ನಮ್ಮ ಆರ್ಸಿಬಿ ಪ್ಲೇ ಆಫ್ ಸುತ್ತಿಗೆ ಈಗ ಲಗ್ಗೆ ಇಟ್ಟಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ. ಸತತ 6ನೇ ಗೆಲುವಿನೊಂದಿಗೆ ನಮ್ಮ ಆರ್ಸಿಬಿ ಪ್ಲೇ ಆಫ್ ಸುತ್ತಿಗೆ ಲಗ್ಗೆ ಇಟ್ಟಿದೆ. ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಹಾಜರಿದ್ದು ಪಂದ್ಯದ ಪ್ರತಿ ಕ್ಷಣವನ್ನ ಕೂಡ ಆನಂದಿಸಿದೆ ಅನ್ನುವಂತ ಮಾತನ್ನ ಸಿಎಂ ಬರೆದುಕೊಂಡಿದ್ದಾರೆ. ನಮ್ಮ ಆರ್ಸಿಬಿ ತಂಡದ ಐತಿಹಾಸಿಕ ಗೆಲುವಿನ ಕ್ಷಣಗಳಿಗೆ ಸಾಕ್ಷಿಯಾಗಿದ್ದು ಬಹಳ ಖುಷಿ ಕೊಟ್ಟಿದೆ ಅನ್ನುವಂತ ಮಾತನ್ನ ಕೂಡ ಸಿಎಂ ಬರೆದುಕೊಂಡಿದ್ದಾರೆ. ಸಿಎಂ ಕೂಡ ನಿನ್ನೆ ಪಂದ್ಯವನ್ನ ವೀಕ್ಷಣೆ ಮಾಡಿದ್ರು. ಅನೇಕ ನಾಯಕರು ಕೂಡ ಈ ಸಂದರ್ಭದಲ್ಲಿ ಹಾಜರಿದ್ರು. ಅವರೆಲ್ಲರೂ ಕೂಡ ಆರ್ಸಿಬಿಯ ಈ ಹೊಸ ಅಧ್ಯಾಯದ ಈ ಮ್ಯಾಚ್ ಇದೆಯಲ್ಲ ಇದನ್ನ ಕಣ್ತುಂಬಿಕೊಳ್ಳೋದಕ್ಕೆ ನಿನ್ನೆ ಹಾಜರಿದ್ರು. ಅದನ್ನ ನೋಡಿದ್ದು ಬಹಳ ಖುಷಿ ಕೊಟ್ಟಿದೆ ಅನ್ನುವಂತ ಮಾತನ್ನ ಸಿಎಂ ಟ್ವೀಟ್ ಮೂಲಕ ವ್ಯಕ್ತಪಡಿಸಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಮಚ್ ನೀಡೆಡ್ ವಿನ್ ಇದು. ಸಾಕಷ್ಟು ಆರ್ಸಿಬಿ ಫ್ಯಾನ್ಸ್ ಈ ರೋಚಕ ಗೆಲುವಿಗೋಸ್ಕರ ಕಾಯ್ತಾ ಇದ್ರು. ಆರ್ಸಿಬಿ ಗೆದ್ದಿದೆ, ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿದೆ. ಸಿಎಂ ಕೂಡ ಟ್ವೀಟ್ ಮಾಡಿದ್ದಾರೆ. ಡೀಟೇಲ್ಸ್ ಏನಿದೆ? ಎಸ್, ಖಂಡಿತ ಅಶ್ವಿನಿ. ನಿಜಕ್ಕೂ ಏನು ಒಂದು ಈ ಕನ್ನಡಿಗರ ನೆಚ್ಚಿನ ತಂಡವಾಗಿರುವಂತಹ ಆರ್ಸಿಬಿ ಎಲ್ಲೋ ಒಂದ್ ಕಡೆ ಜನರು ನಿನ್ನೆ ನೋಡಿದಂತಹ ಮ್ಯಾಚ್ ಹೇಗಿತ್ತು ಅಂದ್ರೆ ಎಲ್ಲೋ ಒಂದ್ ಕಡೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಯಾವ ರೀತಿ ಮ್ಯಾಚ್ ನಡೀತಿದೆ ಅದೇ ರೀತಿಯಲ್ಲಿ ನಿನ್ನೆ ರಾತ್ರಿ ಏನು ಒಂದು ಆರ್ಸಿಬಿ ವರ್ಸಸ್ ಚೆನ್ನೈ ಸೂಪರ್ ಕಿಂಗ್ ಅನ್ನ ಅಭಿಮಾನಿಗಳು, ಕ್ರಿಕೆಟ್ ಅಭಿಮಾನಿಗಳು ಎಂಜಾಯ್ ಮಾಡಿರುವಂತದ್ದು. ಯಾಕಂದ್ರೆ ಸುಮಾರು ವರ್ಷದ ಕನಸು ಯಾವಾಗಲೂ ಹೇಳ್ತಿದ್ರು ಆರ್ಸಿಬಿ ಹೊಸ ಅಧ್ಯಾಯ ಯಾವಾಗ, ಆರ್ಸಿಬಿ ಯಾವಾಗ ವಿನ್ ಆಗುತ್ತೆ ಅಂತೇಳಿ ಒಂದಿಷ್ಟು ಅಭಿಮಾನಿಗಳು ಕನಸು ಕಾಣ್ತಾ ಇದ್ರು. ಅದೇ ರೀತಿಯಲ್ಲಿ ರಾತ್ರಿ ಸುಮಾರು ಲಕ್ಷ ಕೋಟಿ ಅಭಿಮಾನಿಗಳು ಆ ಕ್ರಿಕೆಟ್ ಮ್ಯಾಚ್ ಅನ್ನ ನೋಡಿ ಅಭಿಮಾನಿಗಳು ಎಂಜಾಯ್ ಮಾಡಿರುವಂತದ್ದು. ಸದ್ಯ ಇವತ್ತು ರಾತ್ರಿ ಈಗಾಗಲೇ ಏನು ಒಂದು ಆರ್ಸಿಬಿ ಗೆದ್ದು ಈಗಾಗಲೇ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರುವಂತದ್ದು. ಈ ವಿಚಾರವಾಗಿ ಒಂದಿಷ್ಟು ಮಾತಾಡೋದಕ್ಕೆ ಈಗಾಗಲೇ ಅಭಿಮಾನಿಗಳು ಕೂಡ ಏನು ಒಂದು ಆರ್ಸಿಬಿ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರೋ ಹಿನ್ನೆಲೆಯಲ್ಲಿ ಒಂದಿಷ್ಟು ಅಭಿಮಾನಿಗಳು ಕೂಡ ಆರ್ಸಿಬಿಯನ್ನ ಎಂಜಾಯ್ ಮಾಡ್ತಿರುವಂತದ್ದು. ಸದ್ಯ ಅದ್ರ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ನಮ್ಮ ಜೊತೆ ಆರ್ಸಿಬಿ ಅಭಿಮಾನಿಗಳು ಕೂಡ ಇಲ್ಲಿ ಗ್ರೌಂಡ್ ಅಲ್ಲಿ ಈಗಾಗಲೇ ನೋಡ್ತಾ ಇರಬಹುದು ನೀವು ಎಷ್ಟು ಜೋಶ್ ಆಗಿದ್ದಾರೆ, ಎಷ್ಟು ಖುಷಿಯಾಗಿದ್ದಾರೆ. ಯಾಕಂದ್ರೆ ಸುಮಾರು ವರ್ಷದ ಕನಸು ನಮಗೆ ಈಗಾಗಲೇ ನನಸಾಗಿದೆ ಅಂತೇಳಿ ಇಲ್ಲಿನ ಅಭಿಮಾನಿಗಳು ಹರ್ಷೋದ್ಗೌರವನ್ನ ವ್ಯಕ್ತಪಡಿಸಿರುವಂತದ್ದು. ಸದ್ಯ ನಾನು ಇಲ್ಲಿ ಒಂದಿಷ್ಟು ಆರ್ಸಿಬಿ
ಬಿ ಅಭಿಮಾನಿಗಳಿದ್ದಾರೆ, ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಸುಮಾರು ವರ್ಷದ ಕನಸು RCB ನನಸಾಗಿದೆ, ಈಗಾಗಲೇ ಪ್ಲೇ ಆಫ್ಗೆ ಲಗ್ಗೆ ಇಟ್ಟಿರುವಂತದ್ದು, ಏನ್ ಹೇಳ್ತೀರಿ ಸರ್? ಸರ್, ಮೊದಲನೇದಾಗಿ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. RCB ಫ್ಯಾನ್ಸ್ಗಾಗಲಿ RCB ಟೀಮ್ಗಾಗಲಿ. ಇದು ನಿನ್ನೆ ನಮಗೆ ವರ್ಲ್ಡ್ ಕಪ್ ಫೈನಲ್ಸ್ ಫೀಲಿಂಗ್ ತರ ಇತ್ತು. ನಿನ್ನೆ ಆ ತರ ಇಂಟ್ರೆಸ್ಟಿಂಗ್ ಇತ್ತು ಮ್ಯಾಚು. RCB ಅವರು ಕೊನೆ ಸ್ಥಾನದಲ್ಲಿ ಇದ್ದು ಮತ್ತೆ ಪ್ಲೇ ಆಫ್ ಕ್ವಾಲಿಫೈ ಆಗಿದ್ದಾರೆ ಅಂದ್ರೆ ಎಲ್ಲರೂ ಚೆನ್ನಾಗಿ ಆಡ್ತಾ ಇದ್ದಾರೆ. ಮೇನ್ಲಿ ಡ್ಯೂಪ್ಲೆಸಿ ಮತ್ತು ವಿರಾಟ್ ಕೊಹ್ಲಿ ತುಂಬಾ ಫಾರ್ಮಲ್ ಇದ್ದಾರೆ. ಡೆಫಿನೆಟ್ ಆಗಿ ಚೆನ್ನೈಯಲ್ಲಿ ಫೈನಲ್ಸ್ ಆಡಿ ಕಪ್ಪು ನಮ್ದೇ. ಈ ಸಲ ಓಕೆ ಸರ್, ತಾವೇನ್ ಹೇಳ್ತೀರಿ? ಈ ಮ್ಯಾಚ್ ಅದ್ಭುತವಾಗಿತ್ತು ನಿನ್ನೆ ಆಡಿದ್ದು. ಅದು ಜರ್ಸಿ ನಂಬರ್ 18 ಅಂದಂಗೆ ಎಲ್ಲ ಕೊಹ್ಲಿ ಇದು 18 ನಂಬರ್ಸ್ ಖಂಡಿತವಾಗೂ ಸಕ್ಸಸ್ ಕಾಣ್ತಾನೆ ಇದ್ದಾರೆ. ನೆಕ್ಸ್ಟ್ ಈ ಸಲ ನಮ್ದೇ ಕಪ್ ಅಂತ ನಾವು ಆಸೆ ಪಡ್ತಿದೀವಿ. ಎಲ್ಲರ ಪರವಾಗೂ ಆಲ್ ದಿ ಬೆಸ್ಟ್ ಹೇಳ್ತೀವಿ RCBಗೆ. ಥ್ಯಾಂಕ್ ಯು. ಓಕೆ, ಮತ್ತೊಬ್ಬರಿದ್ದಾರೆ, ನೀವೇನ್ ಹೇಳ್ತೀರಿ? ಇದು RCB ಹೊಸ ಅಧ್ಯಾಯ ಆ ತರ ಇದೆ. ವಿರಾಟ್ ಕೊಹ್ಲಿ ಒಳ್ಳೆ ಫಾರ್ಮ್ ಅಲ್ಲಿ ಇದ್ದಾರೆ, ಒಳ್ಳೆ ಸಿಕ್ಸಸ್ ಅಲ್ಲಿ ಫಸ್ಟ್ ಇದ್ದಾರೆ ವಿರಾಟ್ ಕೊಹ್ಲಿ. ಇದು ಹೊಸ ಡೂಪ್ಲೆಸಿಸ್ ಅವರು ಹಿಡಿದಿದ್ದು ಕ್ಯಾಚ್ ಸಖತ್ ಕ್ಯಾಚ್ ಆಗಿದೆ. ಅದರಿಂದ ಸ್ವಲ್ಪ ಮ್ಯಾಚ್ ಟರ್ನ್ ಆಗಿದೆ. ಅಲ್ಲಿ ಆ ಪಾಯಿಂಟ್ ಅಲ್ಲೇ ಮ್ಯಾಚ್ ಟರ್ನ್ ಆಗಿದ್ದು. ಆಮೇಲೆ ಎಸ್ ದಯಾಳ್ ಓವರ್ ಸೂಪರ್ ಆಗಿತ್ತು. ಅವ್ರ 5 ಬಾಲ್ಗೆ 10 ರನ್ ಡಿಫೆಂಡ್ ಮಾಡಿ ಲಾಸ್ಟ್ ಇಯರ್ GT ಟೀಮ್ ಬಿಟ್ಟಿತ್ತು. ಈ ಟೀಮ್ ನಾವು ಹಾಕೊಂಡು ಅವ್ರನ್ನ ಸ್ಟಾರ್ ಮಾಡಿದೀವಿ. ಆಲ್ ದಿ ಬೆಸ್ಟ್ RCB. ನೆಕ್ಸ್ಟ್ ಸರ್, ಬಾಲು ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಪ್ಲೇಯರ್ಸ್ ತುಂಬಾ ಎಕ್ಸೈಟಿಂಗ್ ಆಗಿದ್ರು. ಆಮೇಲೆ ಮ್ಯಾಚ್ ತರಾನೇ ಇತ್ತು. ಸ್ಪೆಕ್ಟೇಟರ್ಸ್ ಅಂತೂ ಕೇಳಲೇಬೇಡಿ. ಟಿವಿಯಲ್ಲಿ ಕುತ್ಕೊಂಡಾಗ್ಲೂ ಯಾರು ಕುತ್ಕೊಂಡೇ ನೋಡಕ್ಕಾಗಿಲ್ಲ, ಎಲ್ಲ ನಿಂತ್ಕೊಂಡೇ ನೋಡ್ತಾ ಇದ್ವಿ ಮನೇಲಿದ್ರು. ಅಷ್ಟು ರೋಮಾಂಚಕ.